ಸಂಚಾರಿ ಕುರುಬರ ಮೇಲೆ ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಸಹಾಯಕ್ಕಾಗಿ ಅವರು ಬೇಡುತ್ತಿದ್ದಾರೆ. ಹಾಲು ಮತದ ಗೊರವರನ್ನು ಭಿಕ್ಷುಕರನ್ನಾಗಿ ಕೂಡಿ ಹಾಕಿದ ಘಟನೆ ಇತ್ತೀಚೆಗೆ ನಡೆಯಿತು. ಅವರನ್ನು ಹೊರತರಲಿಕ್ಕೆ ಪಟ್ಟಂತ ಪಾಡು ಅದು ಅಷ್ಟಿಷ್ಟಲ್ಲ. ತಮಗೆಲ್ಲ ಗೊತ್ತಿದೆ, ಕುರುಬರ ಮೇಲೆ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿರುವಂಥ ಅಮಾಯಕ ಹಾಲು ಮತ ಸಮುದಾಯದವರ ಮೇಲೆ ಸುಳ್ಳು ಕೇಸುಗಳನ್ನು, ಅಟ್ರಾಸಿಟಿ ಕೇಸುಗಳನ್ನು ಕೆಲವರ ಮೇಲೆ ಹಾಕಿ ಕುರುಬರನ್ನು ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಗ್ತಾ ಇದೆ. ರಾಜ್ಯದ ಎಲ್ಲ ಜಾತಿಗಳಿಗೂ ಕೂಡ ಅಭಿವೃದ್ಧಿ ನಿಗಮ ಮಾಡಲಾಗಿದೆ ಮತ್ತು ಮಾಡಲಾಗುತ್ತಿದೆ, ಕೆಲವು ಸಮುದಾಯಗಳನ್ನು ಹೊರತುಪಡಿಸಿ. ಆದರೆ ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಅಂತ ಬೇಡ್ಕೊಂಡ್ರೂ ಕೂಡ ಇದುವರೆಗೂ ಈಡೇರಿಲ್ಲ ಮತ್ತು ಮಾಡೋಕ್ಕೆ ಒಂದು ಮನಸ್ಸು ತೋರ್ತಾ ಇಲ್ಲ. ದೇಶ ಕಂಡಂಥ ಮಹಾನ್ ಪರಾಕ್ರಮಿ, ಸ್ವಾತಂತ್ರ್ಯಕ್ಕಾಗಿ ಜೀವ ತೆತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರದ ಸರ್ಕಾರಿ ಆದೇಶ ಮಾಡಿಸಲು ಸಮಸ್ತ ರಾಯಣ್ಣನವರ ಅಭಿಮಾನಿಗಳು ವಿಫಲರಾಗಿದ್ದೇವೆ. ಕಾರಣ ಅಂತಂದರೆ ಅನೇಕ ಇದ್ದಾವೆ. ಕುರುಬರ ಆಸ್ತಿಗಳು ಬೇರೆಯವರ ಪಾಲಾಗಿ ಹೋಗ್ತಾ ಇದ್ದಾವೆ. ತಮಗೆಲ್ಲ ಗೊತ್ತಿದೆ, ಬಹಳಷ್ಟು ಕಡೆ ನಮ್ಮದೇ ಸಮುದಾಯದ ದೇವಸ್ಥಾನಗಳ ಜವಾಬ್ದಾರಿಗಳನ್ನು, ಉಸ್ತುವಾರಿಯನ್ನು ಕಳೆದುಕೊಂಡಿದ್ದೇವೆ. ಈ ಥರ ಅನೇಕ ಉದಾಹರಣೆಗಳು. ಜೊತೆಗೆ ಮೈಸೂರಿನಲ್ಲಿ ಕನಕ ಇಂಜಿನಿಯರಿಂಗ್ ಕಾಲೇಜು 12 ವರ್ಷಗಳಿಂದ ಮಳೆ ಗಾಳಿ ಬಿಸಿಲಿಗೆ ಸಿಕ್ಕು ಪಳಿಯುಳಿಕೆ ಅಂತಾಗ್ಬಿಟ್ಟಿದೆ. 12 ಕೋಟಿಗಳ ಕಟ್ಟಡ ಇದಾಗಿದೆ. ಮತ್ತು ಬೆಂಗಳೂರಿನ ಬೆನ್ಸನ್ ಟೌನ್ನಲ್ಲಿರುವಂಥ ಕುರುಬರ ಹಾಸ್ಟೆಲ್ ಕಟ್ಟಡ ಬೇರೆಯವರ ಪಾಲಾಗ್ತಾ ಇದೆ. ತುಮಕೂರು ಜಿಲ್ಲೆಯ ಸಿರಾ ತಾಲೂಕು ಪಟ್ನಾಯಕನಹಳ್ಳಿಯಲ್ಲಿ ಇರತಕ್ಕಂಥ 250 ಎಕರೆ ಸಮಾಜದ ಆಸ್ತಿಯ ಮೇಲೆ ಓರ್ವ ಪ್ರಬಲ ಸಮುದಾಯದ ಸ್ವಾಮೀಜಿಗಳು ಸವಾರಿ ಮಾಡ್ತಾ ಇದ್ದಾರೆ. 31 ಜಿಲ್ಲೆಗಳಲ್ಲಿರುವಂಥ ಸಮಾಜದ ಶಿಕ್ಷಣ ಸಂಸ್ಥೆಗಳಿಲ್ಲ, ಬ್ಯಾಂಕ್ಗಳಿಲ್ಲ, ಉದ್ಯಮಗಳಿಲ್ಲ. ವಿಶೇಷವಾಗಿ ಒಂದು ಸಮುದಾಯದ ಇತ್ತೀಚೆಗೆ ಉದ್ಯಮಿಗಳ ಮೇಳ ನಡೆದದ್ದು ನೆನಪಾಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನಂತರ ಶೂನ್ಯದತ್ತ ಸಾಗುತ್ತಿದ್ದೇವೆ. ಏಕೆಂತಂದರೆ ಈಗಾಗಲೇ ಸಿದ್ದರಾಮಯ್ಯನವರು ತಮ್ಮ ನಿವೃತ್ತಿ ಕೂಡ ಘೋಷಿಸಿದ್ದಾರೆ. ಎಚ್ ವಿಶ್ವನಾಥ್ ಅವರು ಅಳಿವಿನ ಅಂಚಿನಲ್ಲಿದ್ದಾರೆ. ಎಂ ರೇವಣ್ಣನವರ ಸ್ಥಿತಿ ಅಧೋಗತಿ. ಜೊತೆಗೆ ವರ್ತೂರು ಪ್ರಕಾಶ್ ಅವರ ರಾಜಕೀಯ ಕೂಡ ತುಂಬ ಡಲ್ ಆಗಿರೋದು ತಮಗೆ ಗೊತ್ತಿದೆ. ಈ ಥರ ನಮ್ಮ 2ನೇ ಹಂತದ ನಾಯಕರು ಮೊದಲ ಹಂತದ ನಾಯಕರಾಗಿ ಬೆಳೀಲಿಕ್ಕೆ ವಿಫಲರಾಗಿದ್ದಾರೆ. ಜೊತೆಗೆ ನಾವು ಕೂಡ ಒಂದು ಪಾತ್ರ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಜೊತೆಗೆ ಇಂಥ ಹಲವಾರು ಸಮಸ್ಯೆಗಳನ್ನು ಬಹಿರಂಗವಾಗಿ ಅನುಭವಿಸುತ್ತಿರುವಂಥ ಕುರುಬ ಸಮಾಜ ಆಂತರಿಕವಾಗಿ ಸಾಕಷ್ಟು ನೋವುಗಳನ್ನು, ದೌರ್ಜನ್ಯಗಳನ್ನು ಸಹಿಸಿಕೊಂಡು ಮೇಲ್ವರ್ಗದವರ ಮುಂದೆ ಕೈಕೊಟ್ಟು ಕುಳಿತುಕೊಳ್ಳುವಂತಾಗಿದೆ. ಮೀಸಲಾತಿ ಪಡೆದಿದ್ದರಿಂದ ಅಟ್ರಾಸಿಟಿಯ ಭಯದಿಂದ ಬದುಕಬೇಕಾದ ಅನಿವಾರ್ಯತೆ ಸಮಾಜದಲ್ಲಿ ಆದರೂ ನಾವು ನಮ್ಮ ಹಕ್ಕುಗಳಿಗಾಗಿ ಬಾಯಿ ತೆರೀತಾ ಇಲ್ಲ. ರಾಜಕೀಯ ಅಂತ ಬಂದಾಗ ಎದ್ದು ಕೂರುತ್ತೇವೆ. ಆದರೆ ನಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಡದೇ ಇದ್ರೂ ಪರವಾಗಿಲ್ಲ, ಬೇರೆ ಸಮುದಾಯದ ಅಭ್ಯರ್ಥಿಗಳನ್ನು ಗೆಲ್ಲಿಸೋಕ್ಕೆ ನಾವು ಪರದಾಡ್ತಾ ಇದ್ದೇವೆ. ಆದ್ದರಿಂದ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಸಮುದಾಯದ ಕನಿಷ್ಠ 25 ಜನ ಶಾಸಕರು ಇರಬೇಕು. ಆದರೆ ನಾವು ಇರೋದು ಕೇವಲ 14 ಶಾಸಕರನ್ನು. ಜನಸಂಖ್ಯೆ ಆಧಾರದ ಮೇಲೆ ನೋಡಿದರೆ ನಮ್ಮ ಸಮುದಾಯದವರು 4 ಜನ MP ಗಳಿರಬೇಕು. ಆದರೆ ಕುರುಬರ ಒಂದು ಸಮಸ್ಯೆಗಳ ಬಗ್ಗೆ ಸಂಸತ್ತಿನಲ್ಲಿ ಧ್ವನಿ ಎತ್ತುವಂಥ ಒಬ್ಬರು MP ಗಳಿಲ್ಲ. ಇದು ನಮ್ಮ ಸಮಾಜದ ದುರಾದೃಷ್ಟ. ಆದ್ದರಿಂದ ಬಂಧುಗಳೇ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಇನ್ನೂ ಸಮಯ ಇದೆ. ಕನಿಷ್ಠ 3 ರಿಂದ 4 ಜನ ಸಂಸದರು ಲೋಕಸಭೆಗೆ ಆಯ್ಕೆ ಆಗಲೇಬೇಕು. ನಿಮ್ಗೆ ಗೊತ್ತಿದೆ, ಬಾಗಲಕೋಟೆಯಿಂದ ಆಕಾಂಕ್ಷಿಗಳಿದ್ದಾರೆ, ತುಮಕೂರಿನಿಂದ ಇದ್ದಾರೆ, ಮೈಸೂರಿನಿಂದ ಇದ್ದಾರೆ, ಕೊಪ್ಪಳದಿಂದ ಇದ್ದಾರೆ, ದಾವಣಗೆರೆಯಿಂದ ಇದ್ದಾರೆ ಮತ್ತು ಬೆಳಗಾವಿ ಜಿಲ್ಲೆಯಿಂದ ಇದ್ದಾರೆ. ಈ ಥರ ಅನೇಕ ನಮ್ಮ ಸಮುದಾಯದ ಆಕಾಂಕ್ಷಿಗಳಿದ್ದಾರೆ. ಆದ್ದರಿಂದ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಕೆ. ಈಶ್ವರಪ್ಪನವರ ಪುತ್ರರಾಗಿರ್ತಕ್ಕಂಥ KE ಕಾಂತೇಶ್ ಅವರಿದ್ದಾರೆ. ನಮ್ಮ ಸಮುದಾಯ ಇಲ್ಲಿ ಪಕ್ಷಾತೀತವಾಗಿ, ಒಂದು ಪಕ್ಷಕ್ಕೆ ಸೀಮಿತವಾಗಿದೆ. ಪಕ್ಷಾತೀತವಾಗಿ ಯಾರೇ ಕೂಡ ಈ ಒಂದು ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅವರಿಗೆ ನಾವು ಬೆಂಗಾವಲಾಗಿ ನಮ್ಮ ಸಮುದಾಯದ ಒಂದು ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡು ಅವರನ್ನು ಗೆಲ್ಲಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಿಮ್ಗೆ ಗೊತ್ತಿರಲಿ, ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಆದೇಶ ಮಾಡಲಿಕ್ಕೆ ಮೌಖಿಕವಾಗಿ ಮುಖ್ಯಮಂತ್ರಿಗಳು ಹೇಳಿದರು, ಆದೇಶ ಮಾಡ್ತೀನಿ ಅಂತ. ಇಲ್ಲಿವರೆಗೂ ಆದೇಶ ಮಾಡಿಲ್ಲ. ಇದು ಅತ್ಯಂತ ನೋವಿನ ಸಂಗತಿ. ನಾವು ಮುಖ್ಯಮಂತ್ರಿಗಳನ್ನು ನಾವು ಭಾಳಷ್ಟು ಗೌರವಿಸ್ತೇವೆ, ಅವರ ಅಭಿಮಾನಿ ಕೂಡ ನಾವು ಕೂಡ ಎಲ್ಲರೂ. ಆದರೆ ನಮ್ಮ ಮುಖ್ಯಮಂತ್ರಿಗಳ ಈ ಒಂದು ಆದೇಶ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಇತ್ತೀಚೆಗೆ ಜನವರಿ 26 ರಾಯಣ್ಣನವರ ಹುತಾತ್ಮ ದಿನ, ಅವತ್ತು ಆದೇಶ ಮಾಡ್ತಾರೆ ಅಂತ ಭರವಸೆ ಇತ್ತು, ಅವತ್ತೂ ಆಗಲಿಲ್ಲ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಸೈನಿಕ ಶಾಲೆ, ಸಂಗೊಳ್ಳಿ ರಾಯಣ್ಣನವರ ಸೈನಿಕ ಶಾಲೆ ಇತ್ತೀಚೆಗೆ ಉದ್ಘಾಟನೆಗೊಂಡಿತು. ಅಲ್ಲಿ ಎಲ್ಲ ಸರ್ಕಾರದ ಜನಪ್ರತಿನಿಧಿಗಳು ಭಾಗಿಯಾಗಿದ್ದರು. ಅಲ್ಲೂ ಕೂಡ ಆದೇಶ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಆಗಿಲ್ಲ. ಇದು ತುಂಬ ಒಂದು ನೋವಿನ ಸಂಗತಿ. ಆದ್ದರಿಂದ ಸಮುದಾಯದ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತೇನೆ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ನಾವೆಲ್ಲ ಸಮುದಾಯ ಇನ್ನೂ ಎಚ್ಚರಗೊಳ್ಳಬೇಕಾಗಿದೆ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗೋಣ ಈ ಸಮಯದಲ್ಲಿ.
ಪಕ್ಷಾತೀತವಾಗಿ ಸಮುದಾಯ ಇನ್ನೂ ರಾಜಕೀಯವಾಗಿ ಹೆಚ್ಚಿನ ಬಲ ಪಡೆದುಕೊಂಡು ಕುರುಬರ ಸಮುದಾಯದ ಒಂದು ಸಮಸ್ಯೆಗಳನ್ನು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಅವ ಸಮಸ್ಯೆಗಳನ್ನು ಧ್ವನಿ ಎತ್ತುವಂಥ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡೋಣ ಅಂತ ಹೇಳ್ತೇನೆ ಈ ಸಮಯದಲ್ಲಿ.